ಬರೆದಿದ್ದಾರೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಯಿತು, ಆಗೋಯ್ತು. ಅವ್ರು ಕೊಟ್ಟಿರೋ ವರದಿ ನಾನೇನು ಕೇಳಿದ್ರೆ ನಾನು ಹೇಳಿ, ಅವ್ರು ಹೇಳಿ. ಎಲ್ಲ ವಾಣಿಜ್ಯ ಕೈಗಾರಿಕೆ ಇಲಾಖೆ, ಅದರಲ್ಲಿ 221 ಪ್ರಾಜೆಕ್ಟ್ಗಳು ಅಂಡರ್ ಇಂಪ್ಲಿಮೆಂಟ್. ಉದ್ಧಾರ, ಅಭಿವೃದ್ಧಿ, ಉತ್ತರ ಕರ್ನಾಟಕಕ್ಕೆ ಭರಪೂರ. ನಾನು ನೋಡಿದೆ ಅವತ್ತು ಪೇಪರ್, ನನಗೆ ಆಶ್ಚರ್ಯ ಆಗೋಯ್ತು. ಅವರು ಕ್ಯಾಬಿನೆಟ್ ಮೀಟಿಂಗ್ ಕಲಬುರ್ಗದಲ್ಲಿ ಮಾಡಿದಾಗ ನೋಡಿದೆ ನಾನು. ಆಮೇಲೆ ವಿಧಾನಸಭಾ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಅವತ್ತು ರಿಪ್ಲೈ ಮಾಡಿದ್ರಲ್ಲ, ನಾವೇನೇನೋ ಹೇಳಿದ್ರಿ ಎಲ್ಲ MLAಗಳು, ಅದರಲ್ಲಿ ರೂಲಿಂಗ್ ಪಾರ್ಟಿಯವರು ಪಾಪ ಅವ್ರನ್ನೂ ಏನು ನಾವು ಇದು ಮಾಡೋಂಗಿಲ್ಲ. ರೂಲಿಂಗ್ ಪಾರ್ಟಿಯ ಭಾಳಷ್ಟು ಉತ್ತರ ಕರ್ನಾಟಕ MLAವರು ಓಪನ್ನಾಗಿ ಮಾತಾಡಿದ್ರು, ಓಪನ್ನಾಗಿ ಮಾತಾಡಿ ಸಜೆಷನ್ ಕೊಟ್ಟರು ಏನೇನು ಅನ್ಯಾಯ ಆಗ್ತಾ ಇದೆ ಅಂತ. ಇವತ್ತು ಯಾರೋ ಅಲ್ಲಿ ಒಬ್ಬರು ಸದಸ್ಯರು ಮಾತಾಡ್ತಾ ಹೇಳ್ತಾ ಇದ್ರು, ಏನು ರೆವಿನ್ಯೂ ಇಲಾಖೆಯಲ್ಲಿ ಏನು ಆಗ್ತಾ ಇದೆ ಅನ್ಯಾಯ, ಮತ್ತು ಸಾವು ನೋವುಗಳ ಬಗ್ಗೆ ಹೇಳಿದ್ರು, ಆತ್ಮಹತ್ಯೆ ಬಗ್ಗೆ ಹೇಳಿದ್ರು. ಅದು ಅಷ್ಟೆಲ್ಲ ಆದಾಗ ನಾನು ಮಾರನೇ ದಿನ ಪತ್ರಿಕೆಯಲ್ಲಿ ನೋಡಿದೆ, ಮುಖ್ಯಮಂತ್ರಿಗಳು ರಿಪ್ಲೈ ಆದ ತಕ್ಷಣ ಬಂತು ಫ್ರಂಟ್ ಲೈನಲ್ಲಿ ಭರಪೂರ ಭರವಸೆಗಳು, ಉತ್ತರ ಕರ್ನಾಟಕಕ್ಕೆ ಭರಪೂರ ಭರವಸೆಗಳು. ಇಲ್ಲಿ ಎಲ್ಲ ಫೇಲೂರು, ಎಲ್ಲ ಫೇಲ್. ಅಂಡರ್ 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 ಅಂಡರ್, ಒಂದು ಅಪ್ಪರ್ ಇಲ್ಲ, ಎಲ್ಲ ಅಂಡರ್ 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 ಇದಕ್ಕೆ ಹೋಗಿದೆ. ಉದ್ಧಾರ ಆಗೋದು ಹೆಂಗೆ? ಕೈಗಾರಿಕೆಗಳು ಬರಬೇಕು ಉತ್ತರ ಕರ್ನಾಟಕ ಎಲ್ಲ. ನಾನು ಬೆಂಗಳೂರನು, ಅವ್ರು ಹುಟ್ಟಿರೋದು ನಾನು ಬೆಂಗಳೂರಲ್ಲಿ ಸಾಕಾಗ್ಬಿಟ್ಟಿದೆ ಕೈಗಾರಿಕೆಗಳು, ಸಾಕು ಅನಿಸ್ಬಿಟ್ಟಿದೆ. ಅಲ್ಲಿ ಪೊಲ್ಯೂಷನ್ ರೇಟ್ ಜಾಸ್ತಿ ಆಗ್ತಾಯಿದೆ ಬೆಂಗಳೂರು. ನೆನ್ನೆ ನಾನು ಪೊಲ್ಯೂಷನ್ ನಮ್ಮನೆ ಹತ್ರ ಚೆಕ್ ಮಾಡಿಸ್ದೆ, 100ಕ್ಕೆ ಹೋಗ್ಬಿಟ್ಟಿದೆ ಪೊಲ್ಯೂಷನ್. ಅವಾಗೆ ನಾವೆಲ್ಲ 50 ಅಂತ ತಿಳ್ಕೊಂಡ್ರಿ, ಮಾನದಂಡ 50 ಒಳಗಡೆ ಇರಬೇಕು. ಪರವಾಗಿಲ್ಲ, ಮೈಸೂರು ನಂಬರ್ 1 ಇದೆ ದೇಶದಲ್ಲೇ, ಒಳ್ಳೆ ಇದೆ. ಅದಕ್ಕೆ ಅವ್ರು ಅಲ್ಲೇ ಸೆಟ್ಲ್ ಔಟ್ ಅವರು ಮುಖ್ಯಮಂತ್ರಿಗಳು. ನಮ್ಮದು ಏರ್ತಾನೆ ಇದೆ ಪೊಲ್ಯೂಷನ್. ಉತ್ತರ ಕರ್ನಾಟಕದಲ್ಲಿ ಆಗಬೇಕು, ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಬೇಕು ಸರ್.